ಇದು ನಿಮ್ಮ ಧ್ವನಿ. ನಮ್ಮ ಸ್ಟೇಡಿಯಂ ಅಲ್ಲಿ, ಚಿಕ್ಕಬಳ್ಳಾಪುರ ಸ್ಟೇಡಿಯಂ ಅಲ್ಲಿ ಅದು ಗಿಡಗಳನ್ನ ಕಡಿತಾ ಇದ್ದಾರೆ, ಮತ್ತೆ ಮರಗಳನ್ನ ಕಡಿಯೋದಕ್ಕೆ ಇವ್ರು ಲೆಟರ್ ಕೊಟ್ಟಿದ್ದಾರೆ, ಮತ್ತೆ ಅದಕ್ಕೆ ಪರ್ಮಿಷನ್ ಕೂಡ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವ್ರು ಕೊಟ್ಟಿದ್ದಾರೆ ಅಂತ ಹೇಳಿ ಒಂದು. ಇಲ್ಲಿ ಏನು ಅಂದ್ರೆ ಕುಡಿಯೋಕ್ಕೆ ಸಿಗರೇಟ್ ಸೇದೋರ್ಗೆಲ್ಲ ತುಂಬಾ ಅಡ್ವಾಂಟೇಜ್ ಆಗೋಗಿದೆ. ಅಲ್ಲಿ ಗಾಂಜಾ ಹೊಡಿಯೋಕೆ ಬರ್ತಾರೆ, ತುಂಬಾ ಅಧ್ವಾನ ಆಗೋಗಿದೆ. ದಯವಿಟ್ಟು ಇದ್ರ ಬಗ್ಗೆ ಸ್ವಲ್ಪ ಗಮನ ಕೊಡ್ಬೇಕು. ಮಕ್ಕಳನ್ನ ಕರ್ಕೊಂಡು ನೀವು ಊರೆಲ್ಲ ತಿರುಗಿಸ್ತೀರಾ, ಹಸಿರು ಉಳಿಸಿ ಹಸಿರು ಉಳಿಸಿ ಅಂತ. ಏನು ಉಳಿಸೋದು ಹಸಿರನ್ನ ಉಳಿಸೋದೇನು? ಇದು ಸರ್ ಎಂ ವಿಶ್ವೇಶ್ವರಯ್ಯನವರ ಸ್ಟೇಡಿಯಂ ಅಂತ. ಇಲ್ಲಿ ನಡೆಯೋ ಪ್ರೋಗ್ರಾಮ್ಗಳು ಇಡೀ ಚಿಕ್ಕಬಳ್ಳಾಪುರ ತಾಲೂಕಿಂದ ಎಲ್ಲಾ ಪ್ರೋಗ್ರಾಮ್ಗಳು ಇಲ್ಲೇ ನಡೆಯೋದು. ಪ್ರತಿಯೊಂದು ಪ್ರೋಗ್ರಾಮ್ ನಡೀತದೆ. ಜಿಲ್ಲಾ ಕಾರ್ಯಕ್ರಮಗಳು ಏನಿದೆ, ಸರ್ಕಾರದೇ ಆಗ್ಬೋದು, ಪ್ರೈವೇಟ್ ಇವರೇ ಆಗ್ಬೋದು, ಏನೇ ಆಗ್ಬೋದು, ಇಲ್ಲಿ ಬಿಟ್ರೆ ಎಲ್ಲಿ ನಡೆಯೋದಿಲ್ಲ ಅಂತ ಜಾಗ ಇದು. ಒಂದ್ 30 ವರ್ಷದಿಂದ ನಾನು ಇಲ್ಲಿ ವಾಕ್ ಮಾಡ್ತಾ ಇದ್ದೀನಿ ಬೆಳಗ್ಗೆ ಸಾಯಂಕಾಲ. ಆ ಗಿಡಗಳು, ಇವಾಗ ಇರೋ ಗಿಡಗಳು, ನಾವು ಇಲ್ಲಿ ವಾಕ್ ಮಾಡೋರೆಲ್ಲ ಟ್ರ್ಯಾಕ್ಟರ್ ನೀರು ತರಿಸಿ, ಅವಾಗ 80 ರೂಪಾಯಿ ಟ್ರ್ಯಾಕ್ಟರ್ ತರಿಸ್ಬಿಟ್ಟು ಇಲ್ಲಿ ನೀರು ಹಾಕ್ಸ್ತಾ ಇದ್ವಿ. ಎಲ್ಲ ವಾಕ್ ಮಾಡ್ಕೊಂಡು ನೀರು 2 ವಾರಕ್ಕೊಂದ್ ಸತಿ 2 ಸತಿ ಹಾಕ್ಸ್ತಾ ಇದ್ವಿ. ಹಾಕ್ಸ್ಬಿಟ್ಟು ಇವಾಗ ಏನೋ ದೇವ್ರು ಎಲ್ಲ ಪ್ರಕೃತಿ ಇದಾಗಿದೆ, ಚೆನ್ನಾಗಿ ಮರಗಳು ಬೆಳೆದ್ಬಿಟ್ಟು ಇವಾಗ ನಾವು ನೋಡ್ಕೊಂಡ್ ಬರ್ತಾ. ಈ ಹಿಂದೆ ಏನಾಗಿತ್ತು ಅಂದ್ರೆ 35 ವರ್ಷ 40 ವರ್ಷದಿಂದ ನಾನ್ ನೋಡಿದ್ದೀನಿ ಕಣ್ಣಾರೆ. ಇಲ್ಲಿ AC ಮೇಡಮ್ ಇದ್ರು, ವಸಂತ ಮೇಡಮ್ ಅಂತ. ವಸಂತ ಅಮ್ಮ ಹೆಸರು. ಆ ಜಮೀನ್ಗಳೆಲ್ಲ ಇಲ್ಲಿ ಒತ್ತುವರಿ ಮಾಡ್ಕೊಂಡ್ಬಿಟ್ಟಿದ್ರು, ಫೀಲ್ಡ್. ಆಕೆ ಬಂದು ಈ ಮರಗಳನ್ನ, ತೆಂಗಿನ ಮರಗಳನ್ನೆಲ್ಲ ನಮ್ಮ ಕಾಂಪೌಂಡ್ಗೆ ಹಾಕೊಂಡು ರಿಸರ್ವ್ ಪೊಲೀಸ್ ತಗೊಂಡ್ಬಂದು ನಮ್ಮ ಕಡೆಯವರೇ ಗಲಾಟೆ ಮಾಡಿದ್ರು. ಅಂತ ಆಸ್ತಿನ ಒಳಗಡೆ ಹಾಕಿ ಸುತ್ತು ಕಾಂಪೌಂಡ್ ಮಾಡಿದ್ರು. ಕಾಂಪೌಂಡ್ ಮಾಡಿ ಬಿಟ್ಟೋದ್ರು. ಅವ್ರು 1 ತಿಂಗಳಿಗೆ ಟ್ರಾನ್ಸ್ಫರ್ ಮಾಡ್ಬಿಟ್ರು ಅಂತ ಅವ್ರನ್ನ. ಹಿಂಗಿರೋ ಇಂಥ ಮರಗಳನ್ನೆಲ್ಲ ಉಳಿಸಿ ಬೆಳೆಸಿ ಹೋಗಿದ್ದಾರೆ ಅವ್ರು. ನಮ್ಮ ಕೈಲಾದಷ್ಟು ಇನ್ನ ಬೆಳೆಸ್ಬೇಕು ನಾವು. ಬೆಳೆಸೋದನ್ನ ಬಿಟ್ಬಿಟ್ಟು ಇವಾಗ ಯಾರಿಗೋ ಇದಾಗಿದೆ ಅಂದ್ಬಿಟ್ಟು ಮೇಡಮ್ನವ್ರು ಹೇಳಿದ್ರೆ ನನ್ಗೆ ಗೊತ್ತಿಲ್ಲ ಅಂತಾರೆ, ಫಾರೆಸ್ಟ್ ಆಫೀಸ್ ಕೊಟ್ಟಿದ್ದಾರೆ ಅಂತಾರೆ. ಬರೀ ಅರ್ಜಿಗೆ ಮರಗಳು ಹೊಡಿತಾರೆ ಅಂದ್ರೆ, ನಾವು ವರ್ಷಗಳ ಗಟ್ಟೆ ಅರ್ಜಿಲಿ ಕೊಟ್ಟಿರೋವೆಲ್ಲ ನಗರಸಭೆಯಲ್ಲಿ ಬೇರೆ ಕಡೆ ಒಣಗ್ತಾವೆ, ಕೇಳೋರಿಲ್ಲ. ಇಷ್ಟು ಪ್ರೋತ್ಸಾಹದಿಂದ ನಾವು ಮಾಡೋರು. ಇಲ್ಲಿ 1000 ಜನ ಬೆಳಗ್ಗೆ ಸಾಯಂಕಾಲ ವಾಕಿಂಗ್ ಮಾಡಿ ಕೂತ್ಕೊಳ್ತೀವಿ, ಗಂಟೆಗಳ ಗಟ್ಟೆ ಕೂತ್ಕೊಳ್ತೀವಿ. ನಾವ್ ಹೇಳೋದನ್ನಂದ್ರೆ, ಯಾರ ಆಸ್ತಿ ನಮ್ಗೆ ಬೇಡ, ನಮ್ಮ ಸರ್ಕಾರದ ಆಸ್ತಿ ಇದು, ನಮ್ಮ ಆಸ್ತಿ. ನಾವು ಬೆಳಗ್ಗೆ ಸಾಯಂಕಾಲ ಬಂದು ಹೋಗೋರು. ಈ ಆಸ್ತಿ ಉಳಿಸ್ಕೋಬೇಕು ನಾವು. ನಾಳೆ ನಮ್ಮ ಮಕ್ಕಳಿಗನ ಇರ್ಲಿ ಅಷ್ಟೇ. ಮರಗಳು ಉಳಿಸಿ. ಆಯ್ತಾ, ರೆಮ್ಗಳು ಹೊಡೆದಾಕಿ ಮೇಲೆ ತಗೊಳ್ಳಿ, ರೆಮ್ಗಳೆಲ್ಲ ಹೊಡೆದಾಕಿ ಚಿಗುರ್ಲಿ, ಇನ್ನ ಚಿಗುರ್ತದಲ್ಲ ಉದ್ದಕ್ಕೆ. ಏನು ಆಗೋದಿಲ್ಲ. ಬಿದ್ದೋಗ ಮರಗಳೆಲ್ಲ ಬಿದ್ದೋಗ್ತಾವೆ, ಹೋಗ್ತವೆ. ಅವಾಗ ಅವ್ರು ಯಾರು ಹೇಳಿದ್ರು ಟೆಂಡರ್ ಆಗೋಗ್ಬಿಟ್ಟಿದೆ, ವಾಕಿಂಗ್ ಅಲ್ಲಿ ಹೇಳಿದ್ರು ಟೆಂಡರ್ ಆಗೋಗ್ಬಿಟ್ಟಿದೆ, ನೀವ್ ಎಷ್ಟು ಮಾಡಿದ್ರು ಇಷ್ಟೇ. ಅವಾಗ ಅದಕ್ಕೆ ಎಲ್ಲ ಏನ್ ಬೇಕೋ ಆಗಿದೆ ಅಂತ. ದಯವಿಟ್ಟು ನಾವು DC ಸಾಹೇಬ್ರು ಇವಾಗಿರೋರು ಬಹಳ ಒಳ್ಳೆಯವರು. ನಾನ್ ನೋಡ್ದಂಗೆ, ನಾನು ಏನು 2-3 ಕಾರ್ಯಕ್ರಮದಲ್ಲಿ ಇಲ್ಲಿ ಬಂದಾಗ ಹೇಳಿದ ತಕ್ಷಣ ಮಾಡಿಸ್ಕೊಟ್ರು. ಲೆಟ್ರಿನ್ದು ಅವು ಹೇಳಿದ ತಕ್ಷಣ ಲೈಟ್ಗಳೆಲ್ಲ ಮಾಡಿಸ್ಕೊಟ್ಟಿದ್ದಾರೆ. ಅವ್ರಿಗೆ ಗಮನ ತಗೊಂಡು ಇನ್ನ ಇದನ್ನ ಅಭಿವೃದ್ಧಿ ಮಾಡೋದು ಕಲಿಬೇಕು, ಮಾಡಿಸ್ಕೊಳ್ಳಿ. ನಮ್ಗೆ ಮಕ್ಕಳನ್ನ ಕರ್ಕೊಂಡು ನೀವು ಊರೆಲ್ಲ ತಿರುಗಿಸ್ತೀರಾ, ಹಸಿರು ಉಳಿಸಿ ಅಂತ. ಏನ್ ಉಳಿಸೋದು ಹಸಿರನ್ನ ಉಳಿಸೋದೇನೋ? ಇವಾಗ MG ರೋಡಲ್ಲಿ ನೆನ್ನೆ ಟಿವಿಯಲ್ಲಿ ನೋಡಿದೆ ನಾನು, 1 ಮರ ಕಡಿದ್ರೆ ಫಾರೆಸ್ಟ್ ಅವರು 4 ಮರ ಆಗೋಷ್ಟು ದುಡ್ಡು ಡಿಪಾಸಿಟ್ ಮಾಡ್ಬೇಕಂತೆ. ಏನಾದ್ರು ಮಾಡಿದಾರಾ? ಇವಾಗ 14 ಮರಗಳಿಗೆ ಡಿಪಾಸಿಟ್ ಮಾಡ್ತಿದ್ದಾರಾ ಇವರು? ಯಾಕೆ ಕಡಿಬೇಕು? ಮರ ಬೇಕು ನಮ್ಗೆ, ಇನ್ನ ಮರ ಬೇಕು. ಅದನ್ನ ಕ್ಲೀನ್ ಮಾಡಿಸಿ, ಆ ಮರಗಳನ್ನ ಸುಟ್ಟು ಇದು ಮಾಡಿಸಿ ತೆಗೀರಿ, ಅದನ್ನ ಬೊಬ್ಸ್ ತೆಗಿಸ್ಬಿಟ್ಟು ಅದಕ್ಕೆ ಏನ್ ಬೇಕೋ ಮಾಡಿ. ಸುತ್ತು ಗುಂಡಿ ಹೊಡೆದು ಮಣ್ಣಾಕಿ. ಯಾಕೆ ಕೂತ್ಕೊಳ್ಳಲ್ಲ? ಬೇರೆ ನೋಡೋಣ. ದಯವಿಟ್ಟು ನಮ್ಗೆ ಕೇಳ್ಕೊಳೋದು ಇಷ್ಟೇ, ಯಾರ ಆಸ್ತಿನೂ ಬೇಡ, ಏನೂ ಬೇಡ. ಆ ತಾಯಿ ಇವತ್ತು ವಸಂತಮ್ಮ ಅಮ್ಮ DC-ನೇ ಆಗಿದ್ದಾರೋ, ಈಗ ಹೈಯರ್ ಆಫೀಸರ್ ಆಗಿದ್ದಾರೋ, ಆ ಅಮ್ಮನ್ ನಾವು ತಿಳ್ಕೊಬೇಕು ಅಂದ್ರೆ, ಆ ಅಮ್ಮನ್ ಉಳಿಸಿ ಹೋಗಿರೋದು ಮರಗಳು ಇವತ್ತೇ ನಾನು ಖುದ್ದಾಗಿ ನೋಡಿದ್ದೀನಿ. ನಮ್ಮವ್ರೆ, ನಮ್ಮ ಲೀಡರ್ಗಳೇ ಗಲಾಟೆ ಮಾಡಿ ಅಮ್ಮನ ಮೇಲೆ ಎತ್ಸ್ಬಿಟ್ರು. ತಿಂಗಳಿಗೆ ಹೇಳ್ಬಾರ್ದು ಅವ್ರ ಹೆಸರುಗಳು, ಹಿಂಗಿದ್ರೆ ಇರ್ತದೆ. ಅದಕ್ಕೋಸ್ಕರ ನಾವ್ ಹೇಳೋದು ಇಷ್ಟೇ, ಇದನ್ನ ಉಳಿಸಿ. ನಾವು ನಮ್ಮ ಮಕ್ಕಳು ಕೊಡ್ತಾ ಇರೋ ಆಸ್ತಿ ಇಷ್ಟೇ. ನಾವು ಇನ್ನೇನು ಕೊಡಕ್ಕಾಗಲ್ಲ ಅಂತ ಹೇಳಿ, ದಯವಿಟ್ಟು ನಿಮ್ಮ ಕೈಯಿಂದ ನಮ್ಗೆ ಸಹಾಯ ಮಾಡಿ. ಇಲ್ಲಿರೋ ಯುವಕರಾಗಿರ್ಬೋದು, ಸ್ಥಳೀಯರಾಗಿರ್ಬೋದು, ಸೀನಿಯರ್ ಸಿಟಿಸನ್ ಆಗಿರ್ಬೋದು, ಇದ್ರ ಪರವಾಗಿ ಹೋರಾಟ ಮಾಡಿ ಅಂತ
ನಮಸ್ತೆ, ನನ್ನ ಹೆಸರು ಅರ್ಜುನ್ ಅಡಿಗ ಅಂತ. ನಾನು ಇಂಡಿಯನ್ ಫುಟ್ಬಾಲ್ ನ್ಯಾಷನಲ್ ರೆಫ್ರಿ ಆಗಿದ್ದೀನಿ. ಹಾಗೆ ಇಲ್ಲಿ ದಿನ ಬಂದು ಪ್ರಾಕ್ಟೀಸ್ ಮಾಡ್ತೀನಿ. ಆಮೇಲೆ ಹುಡುಗರಿಗೆ ಕೋಚ್ ಕೂಡ ಕೊಡ್ತೀನಿ. ಆ ಇಲ್ಲಿ ಹೇಳ್ಬೇಕು ಅಂದ್ರೆ ತುಂಬಾ ಬೇಜಾರಾಗುತ್ತೆ. ಯಾಕೆಂದ್ರೆ ಒಂದು ಗ್ರೌಂಡು, ಒಂದು ಮೂಲಭೂತ ವ್ಯವಸ್ಥೆನೂ ಇಲ್ಲ, ವಾಶ್ರೂಮ್ ಚೆನ್ನಾಗಿಲ್ಲ. ಆ ಮೆನ್ಸು ಹೆಂಗೋ ಮಾಡ್ತಾರೆ. ವುಮೆನ್ಸ್ ಸ್ಪೋರ್ಟ್ಸ್ ನಡೆಯುತ್ತೆ. ಗರ್ಲ್ಸು ವುಮೆನ್ಸ್ ಎಲ್ಲ ತುಂಬಾ ಪರದಾಡೋದು ಕಣ್ಣಲ್ಲೇ ನೋಡಿದ್ದೀನಿ ನಾನು. ವಾಶ್ರೂಮ್ಸು ನೀಟಾಗಿಲ್ಲ. ಆಮೇಲೆ ಗ್ರೌಂಡು ಕ್ಲೀನ್ನೆಸ್ ಇಲ್ಲ. ಆಮೇಲೆ ನಮ್ದು ಬೇಕಾಗಿರೋ ಇದು ಸರ್ ಫುಟ್ಬಾಲ್ ಸ್ಟೇಡಿಯಂ ಮತ್ತೆ ಚಿಕ್ಕಬಳ್ಳಾಪುರ ಅಂದ್ರೆ ಆ ಹಳಬ್ರು ಹಳಬ್ರು ಫುಟ್ಬಾಲ್ ಪ್ಲೇಯರ್ಸ್ ಎಲ್ಲ ಆ ಬೆಂಗಳೂರು ಇಂಡಿಯಾಗೆ ಆಡಿರೋರು ಹೆಸರಿದೆ. ಅಂತ ಸ್ಟೇಡಿಯಂನ ದುರ್ಗತಿ ಬಂದ್ಬಿಟ್ಟಿದೆ. ಒಂದು ಪೋಸ್ಟ್ ಇಲ್ಲ. ಫುಟ್ಬಾಲ್ ಪೋಸ್ಟ್ ಇದು ಫೇಮಸ್ಸು. ಯಾರನ್ನಾದ್ರೂ ಕೇಳಿ, ಚಿಕ್ಕಬಳ್ಳಾಪುರ ಅಂದ್ರೆ ಫೇಮಸ್ಸು. ಆಗಸ್ಟ್ 15th ಅಂದ್ರೆ ಒಂದು ಇನಾಗ್ರೇಷನ್ ಮ್ಯಾಚ್ ನಡೀತಿತ್ತು. ಸಾವಿರಾರು ಜನ ಬಂದು ನೋಡ್ತಿದ್ರು. ಬೆಂಗಳೂರಿಂದ ಬಂದು ನೋಡ್ತಿದ್ರು ಮ್ಯಾಚಸ್ಸು. ಅಂದ್ರೆ ಅದ್ರಲ್ಲಿ ನೋಡ್ತಾ ಇದ್ರೆ ಫುಟ್ಬಾಲ್ ಪೋಸ್ಟ್ ಇಲ್ಲ, ಫುಟ್ಬಾಲ್ ಗ್ರೌಂಡ್ ಇಲ್ಲ. ತುಂಬಾ ಅಧ್ವಾನ ಆಗ್ಬಿಟ್ಟಿದೆ ಈ ಗ್ರೌಂಡು. ಆಮೇಲೆ ಇದು ಸ್ಟೇಡಿಯಂ ಬರ್ತಾ ಬರ್ತಾ ಒಂದು ವೈಯಕ್ತಿಕ ಆಗ್ಬಿಟ್ಟಿದೆ. ಯಾರ್ಯಾರು ದೊಡ್ಡ ದೊಡ್ಡ ಗಣ್ಯ ವ್ಯಕ್ತಿಗಳದೆಲ್ಲ ಬರ್ಡೇಗಳೆಲ್ಲ ಇಲ್ಲೇ ಸೆಲೆಬ್ರೇಟ್ ಮಾಡ್ಲಿ. ನೀಟ್ನೆಸ್ ಇರಲ್ಲ. ಇಲ್ಲೇ ಕುಡ್ದು ಇಲ್ಲೇ ಇದ್ ಮಾಡಿ ಪಟಾಕಿ ಹೊಡೆದು ಸಂಭ್ರಮಣೆ ಮಾಡ್ತಾರೆ. ಇದಕ್ಕೆ ಒಂದು ಹೇಳೋರಿಲ್ಲ, ಕೇಳೋರಿಲ್ಲ. ಸೆಕ್ಯೂರಿಟಿ ಅಂತೂ ಮೊದಲೇ ಇಲ್ಲ. ನನ್ನ ವೈಯಕ್ತಿಕವಾಗಿ ಬಂದಿರೋ ಗಾಡಿದು ಪೆಟ್ರೋಲ್ ಕದ್ದಿದ್ದಾರೆ. ಸೈಕಲ್ದು ಸೀಟು, ಸೈಕಲ್ಲೇ ಕದ್ದಿದ್ದಾರೆ. ಇಲ್ಲಿ ಸೈಕಲ್ ಕಳವು ಆಗಿದೆ. ಒಂದು ಸೆಕ್ಯೂರಿಟಿ ಇಲ್ಲ. ಮೈನ್ ಗೇಟಲ್ಲಿ ಸೆಕ್ಯೂರಿಟಿ ಇಲ್ಲ. ಇಲ್ಲಿ ಏನು ಅಂದ್ರೆ ಕುಡಿಯೋಕ್ಕೆ ಸಿಗರೇಟ್ ಸೇದೋರ್ಗೆಲ್ಲ ತುಂಬಾ ಅಡ್ವಾಂಟೇಜ್ ಆಗೋಗಿದೆ. ಅಲ್ಲಿ ಗಾಂಜಾ ಹೊಡಿಯೋಕೆ ಬರ್ತಾರೆ. ತುಂಬಾ ಅಧ್ವಾನ ಆಗೋಗಿದೆ. ದಯವಿಟ್ಟು ಇದ್ರ ಬಗ್ಗೆ ಸ್ವಲ್ಪ ಗಮನ ಕೊಡಬೇಕು. ಹಾಗೆ ಮತ್ತೆ ಇನ್ನೊಂದು ಗಮನಕ್ಕೆ ಬಂತು, ನನಗೆ ಇಲ್ಲಿ ಮರ ಹೊಡಿತಿದ್ದಾರೆ ಅಂತ. ನಾನು ಕೇಳೋದು, ಅಲ್ಲ, ಈಗ ಬೇಕಾಗಿರೋದು ಮನುಷ್ಯನಿಗೆ ಹೆಲ್ತು. ಮರಗಳಿದ್ರೇನೆ ನಮಗೆ ಹೆಲ್ತು. ಈ ತರ ಸೌಲಭ್ಯ ಇಷ್ಟು ದೊಡ್ಡ ಗ್ರೌಂಡು ನಾನು ಎಲ್ಲೂ ನೋಡಿಲ್ಲ. ಇಂಥ ಫೆಸಿಲಿಟಿ ಇರೋ ಗ್ರೌಂಡ್ನ ಎತ್ಕೊಂಡೋಗ್ಬಿಟ್ಟು ಚೆನ್ನಾಗಿರೋ ಕಡೆ ಮರಗಳು, ಬೇಸಿಗೆ ಕಾಲ ಬಂದ್ರೆ ನಾವೆಲ್ಲ ವರ್ಕೌಟ್ ಮಾಡಿ ಅಲ್ಲೇ ಹೋಗಿ ಒಂದು 50-100 ಜನ ಕುತ್ಕೊಂತಾರೆ. ವಾಕಿಂಗ್ ಬರೋರೆಲ್ಲ ಅಲ್ಲೇ ಕುತ್ಕೊಂತಾರೆ. ಅಂತ ಮರಗಳು ನೀವು ಹೊಡೆದ್ರೆ ನಾಳೆ ಬೇಸಿಗೆ ಬಂದಾಗ ಆಕ್ಸಿಜನ್ ಸಪ್ಲೈ ಎಲ್ಲ ಆಗುತ್ತೆ. ಮತ್ತೆ ಹಳೆ ಸ್ಥಿತಿಗೆ ಬರ್ತೀವಿ. ಮರಗಳಿಲ್ದಿರ ಹೆಲ್ತ್ ಎಲ್ಲ ಹಾಳಾಗೋಗುತ್ತೆ. ದಯವಿಟ್ಟು ಮರಗಳನ್ನ ಮಾತ್ರ ಯಾರು ಮುಟ್ಟಕ್ಕೆ ಹೋಗ್ಬೇಡಿ. ದಯವಿಟ್ಟು ಈಗ ಆ ತರ ನೋಡ್ತಿದ್ರೆ ಇವಾಗ ಕಾರ್ ಶೋರೂಮ್ಗಳಲ್ಲೆಲ್ಲ ಕಾರ್ ತಗೊಂಡ್ರೆ ಒಂದು ಗಿಡ ಫ್ರೀ ಕೊಡ್ತಾರೆ. ಯಾಕೆ ಕೊಡ್ತಾ ಇದಾರೆ? ಮರ ಬೆಳೆಸಿ ಅಂತಾರೆ. ನಮ್ಮ ಸ್ಟೇಡಿಯಂ ಅಲ್ಲಿ ಮಾತ್ರ ನೋಡಿದ್ರೆ ಮರ ಕಡೀರಿ ಅಂತ ಇದಾರೆ. ಇದಕ್ಕೆ ದಯವಿಟ್ಟು ಸಂಬಂಧಪಟ್ಟ ಅಧಿಕಾರಿಗಳು ಗಮನ ಕೊಡಬೇಕು. ದಯವಿಟ್ಟು ಯಾವುದೇ ಕಾರಣಕ್ಕೂ ಮರ ಹೊಡಿಲೇಬಾರ್ದು. ನಾನು ಮೊದಲು ಬರ್ತಿದ್ದಾಗ ಕರೋನಾಗಿನ ಮುಂಚೆ ನಮ್ಮ ಗ್ರೌಂಡ್ ಅಲ್ಲಿ ವಾಕಿಂಗು ಎಲ್ಲ ಅಷ್ಟು ಜನ ಬರ್ತಿದ್ರು. ಒಂದು 500-600 ಜನ ಬರ್ತಿದ್ರು. ಕರೋನಾ ಆದ್ಮೇಲೆ 1000 ಜನ ಮೇಲೆ ಬರ್ತಾರೆ. ನೀವು ಭಾನುವಾರ ಬಂದು ನೋಡಿ, 1000 ಮೇಲೆ ಇರ್ತಾರೆ. ಎಲ್ಲ ಏನಕ್ಕೆ ಅಂದ್ರೆ ಈ ವಾತಾವರಣ, ಇಂಥ ವಾತಾವರಣ ನಿಮ್ಗೆ ಎಲ್ಲೂ ಸಿಗಲ್ಲ. ನೇಚರ್ ಇಸ್ ದ ಬೆಸ್ಟ್ ಮೆಡಿಸನ್ ಅಂತ ಹೇಳಕ್ ಇಷ್ಟಪಡ್ತೀನಿ. ನನ್ನ ಹೆಸರು ಅರ್ಜುನ್ ಅಂತ, ಇಂಡಿಯನ್ ಫುಟ್ಬಾಲ್ ರೆಫ್ರಿ ಆಗಿದ್ದೀನಿ. ಇಲ್ಲಿ ಅಥ್ಲೆಟಿಕ್ಸು ಎಲ್ಲ ಇವೆಂಟ್ ಅಲ್ಲೂ ಪಾರ್ಟಿಸಿಪೇಟ್ ಮಾಡ್ತೀನಿ. ವಿನ್ನರ್ ಆಗಿದ್ದೀನಿ. ಇನ್ನ ಒಳ್ಳೇದಲ್ಲ ಮರ ಇದ್ರೆ ವ್ಯವಸ್ಥೆ ಮಾಡೋದು. ದಯವಿಟ್ಟು ಮರಗಳನ್ನ ನೀವು ಒಂದು ಮರ ಹೊಡಿಬೇಕಾದ್ರೂ ನೀವು ಅಲ್ಲಿ ಅಕ್ಕಪಕ್ಕದಲ್ಲಿರೋ ತೊಂದರೆ ಆಗಂಗಿದ್ರೆ ನೀವು ಒಂದು 10 ಜನ ಕರೆದು ಮಾತಾಡಿ ನೀವು ನಿಜವಾಗ್ಲೂ ರಿಯಲಿ ಅಲ್ಲಿ ತೊಂದರೆ ಆಗಂಗಿದ್ರೆ ಅದು ಹೋಗಿ ಮಾತ್ರ ನೀವು ಆಕ್ಷನ್ ತಗೋಬೇಕಾಗುತ್ತೆ. ಸುಮ್ಮನೆ ನಿಮಗೆ ಇಷ್ಟ ಬಂದಂಗೆ. ನಮಸ್ಕಾರ, ನಾನು ಮಧು ಅಂತ ಹಸಿರು ಸ್ವಯಂ ಸೇವಾ ಸಂಸ್ಥೆಯಿಂದ ಬರ್ತಾ ಇದ್ದೀನಿ.
ನಾವು ಚಿಕ್ಕಬಳ್ಳಾಪುರದಲ್ಲಿ ಗಿಡಗಳು ನೆಡುವಂಥದ್ದು ಮತ್ತು ಪರಿಸರ ಸಂರಕ್ಷಣೆಯ ಕೆಲಸವನ್ನ ಮಾಡ್ತಾ ಇರ್ತೀವಿ. ಅದು ವಾಲಂಟಿಯರ್ ಆಗಿ ಮಾಡ್ತಿರ್ತೀವಿ. ನಮಗೆ ಇವತ್ತೊಂದು ಕರೆ ಬಂತು. ನಮ್ಮ ಸ್ಟೇಡಿಯಮಲ್ಲಿ ಚಿಕ್ಕಬಳ್ಳಾಪುರ ಸ್ಟೇಡಿಯಮಲ್ಲಿ ಅದು ಗಿಡಗಳನ್ನ ಕಡಿತಾ ಇದ್ದಾರೆ, ಮತ್ತೆ ಮರಗಳನ್ನ ಕಡಿಯೋದಕ್ಕೆ ಇವ್ರು ಲೆಟರ್ ಕೊಟ್ಟಿದ್ದಾರೆ, ಮತ್ತೆ ಅದಕ್ಕೆ ಪರ್ಮಿಷನ್ ಕೂಡ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವ್ರು ಕೊಟ್ಟಿದ್ದಾರೆ ಅಂತೇಳಿ ಒಂದು ನಮಗೆ ಇನ್ಫಾರ್ಮೇಶನ್ ಬಂತು. ಇಲ್ಲಿ ಬಂದು ನೋಡಿದಾಗ ಯಾವ ಗಿಡಗಳನ್ನ ಕಡಿತಿದ್ದಾರೆ ಏನು ಅಂತ ಕೇಳಿದಾಗ ನೋಡಿದಾಗ ತುಂಬ ಸ್ವಚ್ಛಂದವಾಗಿ ಬೆಳೆದಿರುವಂಥ ಮರಗಳು ಸರ್. ಯಾವುದೇ ಒಂದು 20-30 ವರ್ಷ ಆಗಿರ್ಬೋದು. ಗಿಡಗಳನ್ನ ಹಾಕಿ ಅವು ತುಂಬ ದೊಡ್ಡದಾಗಿ ಬೆಳೆದು ಒಳ್ಳೆ ಗಾಳಿಯನ್ನ ಕೂಡ ಇಲ್ಲಿರೋ ಬರ್ತಾ ಇರತಕ್ಕಂಥ ವಾಕಿಂಗ್ ಮಾಡಿದವ್ರಿಗಾಗಿರ್ಬೋದು, ಈ ಕ್ರೀಡಾಪಟುಗಳಿಗಾಗಿರ್ಬೋದು, ತುಂಬ ಜನ ಸಾವಿರಾರು ಜನ ಬರ್ತಾರೆ. ಎಲ್ಲರಿಗೂ ಗೊತ್ತಿರೋ ವಿಚಾರನೇ. ನಮ್ಮೂರಲ್ಲಿ ಬೇರೆ ಯಾವುದೇ ಫೀಲ್ಡ್ ಇಲ್ಲ, ಯಾವುದೇ ಸ್ಟೇಡಿಯಂ ಇಲ್ಲ. ಎಲ್ಲರೂ ವಾಕಿಂಗ್ ಇರೋ ಒಂದೇ ಜಾಗನೇ ಈ ಸ್ಟೇಡಿಯಮ್ಮು. ಸಾವಿರಾರು ಜನ ಬರ್ತಾರೆ. ಸಾವಿರಾರು ಜನ ಹೆಂಗಸರು, ಮಕ್ಕಳು, ಸೀನಿಯರ್ ಸಿಟಿಜನ್ಸ್ ಎಲ್ಲ ವಾಕ್ ಮಾಡ್ತಾರೆ. ಮತ್ತೆ ಒಂದು ಸ್ವಲ್ಪ ಹೊತ್ತು ಒಳ್ಳೆ ಸ್ವಚ್ಛ ಗಾಳಿಯನ್ನ ತಗೊಂಡು ಹೋಗ್ತಾರೆ. ಮತ್ತೆ ಈ ಮರಗಳನ್ನ ಈಗ ಆಲ್ರೆಡಿ ಮಾರ್ಕ್ ಮಾಡಿ ಹೋಗ್ಬಿಟ್ಟಿದ್ದಾರೆ. ಎಂಥ ಮರಗಳು ಅಂದ್ರೆ ಈ ಯಾವುದೇ ರೀತಿಯಲ್ಲಿ ಯಾವುದೇ ಜನಕ್ಕೆ ಕೂಡ ತೊಂದರೆ ಕೊಡುವಂಥ ಮರಗಳಲ್ಲ. ಯಾವುದೋ ಈಗ ಏನು ಬಿದ್ದೋಗುವಂಥ ಮರಗಳಲ್ಲ. ತುಂಬ ಚೆನ್ನಾಗಿರೋ ಮರಗಳನ್ನ ಮಾರ್ಕ್ ಮಾಡಿ ಹೋಗಿದ್ದಾರೆ. ಈಗ ನಾನು ಅವ್ರಿಗೆ ಒಂದೇ ಪ್ರಶ್ನೆ ಕೇಳ್ತೀನಿ. ಈ ಮರಗಳನ್ನ ಒಡೆಯೋಕ್ಕೆ ನಿಮ್ಗೆ ಯಾರು ಅಧಿಕಾರ ಕೊಟ್ಟಿದ್ದು? ಯಾರು ನೀವೇನು ಹಾಕಿದ್ದೀರಾ? ನೀವು ಬೆಳೆಸಿದ್ದೀರಾ? ಹೋಗ್ಲಿ ನೀವು ನೀರು ಹಾಕಿದ್ದೀರಾ? ಯಾರೋ ಪರಿಸರ ಪ್ರೇಮಿಗಳು ಹಾಕಿರ್ಬೋದು, ಸಂಘ ಸಂಸ್ಥೆಗಳು ಹಾಕಿ ನೀರು ಹಾಕಿ ಅವ್ರು ಬೆಳೆಸಿರ್ತಾರೆ. ಮತ್ತೆ ನೀವು ಒಂದು ಸಾರ್ವಜನಿಕ ಸ್ಥಳದಲ್ಲಿ ಒಂದು ಮರನ ಆಗಲಿ ಏನೋ ಒಂದು ಮಾಡಬೇಕಾದ್ರೆ ಅಲ್ಲಿರೋ ಸಾರ್ವಜನಿಕರನ್ನ ಕೇಳ್ಬೇಕು ತಾನೆ, ಇದೇನು ನಿಮ್ಮ ಆಸ್ತಿನ? ಸಾರ್ವಜನಿಕರ ಆಸ್ತಿ. ಸಾರ್ವಜನಿಕರನ್ನ ಬಂದು ಕೇಳಿ. ಇಲ್ಲ ಒಂದು 10 ಜನ 100 ಜನ ಕೇಳಿ, ಇಲ್ಲ ನಮ್ಗೆ ತೊಂದರೆ ಆಗ್ತಾ ಇದೆ ಅಂದರೆ ಅವಾಗ ಏನಾದ್ರು ನೀವು ಆ್ಯಕ್ಷನ್ ತಗೊಳ್ಳಿ. ನೀವು ಏಕಾಏಕಿ ನೀವು ಯಾರನ್ನೂ ಕೇಳ್ದಲೆ ಮಾಡ್ದಲೆ ಈ ಮರಗಳನ್ನ ಹೊಡೆದಾಕ್ಬಿಡ್ತೀನಿ ಅಂದರೆ ಯಾರ ಆಸ್ತಿ ಇದು? ಇದು ನಿಮ್ದಾ ಇದು? ಹೋಗ್ಲಿ. ಇದು ನೀವು ಬಂದು ಸರ್ಕಾರ ಸೇವಕರು. ಇದು ನಿಮ್ಮ ಏಕಸ್ವಾಮ್ಯ ಅಲ್ಲ ನೀವು. ಏನಂದ್ರೆ ಈಗ ಬೆಂಗಳೂರಲ್ಲಿ ಬೃಹತ್ ಬೆಂಗಳೂರಲ್ಲಿ ಸರ್ಕಾರನೇ ಗಿಡಗಳನ್ನ ಬೆಳೆಸಬೇಕು ಅಂತೇಳಿ 15 ಲಕ್ಷ ಗಿಡಗಳನ್ನ ಬೆಳೆಸಿ ಒಂದು ರೆಕಾರ್ಡ್ ಮಾಡಿರ್ಬೇಕಾದ್ರೆ ನಮ್ಮ ಜಿಲ್ಲೆಯಿಂದ ನಮ್ಮ ಕೊಡುಗೆ ಏನು ನಮ್ಮ ಪರಿಸರಕ್ಕೆ? ನಾವು ಒಂದು ಗಿಡ ಹಾಕಿದ್ದೀವಿ, ನೀವು ಎಷ್ಟು ಗಿಡ ಹಾಕಿದ್ದೀವಿ ಅಂತೇಳಿ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವ್ರು ಯಾವತ್ತಾದ್ರೂ ಒಂದು ರಿಪೋರ್ಟನ್ನು ಕೊಟ್ಟಿದ್ದೀರಾ? ನಾವು ಇಷ್ಟು ಲಕ್ಷ ಗಿಡ ಹಾಕಿದ್ದೀವಿ, ಇಷ್ಟು ಬೆಳೆಸಿದ್ದೀವಿ, ಇಲ್ಲಿ ಇಷ್ಟು ಥರ ಒಂದು ಕಾರ್ಡ್ ಮಾಡಿದ್ದೀವಿ ಅಂತೇಳಿ. ನೀವು ಹೊಡ್ಕೊಂಡು ಬರೀ ಗಿಡ ಹಾಕಕ್ಕಲ್ಲ, ಹೊಡಿತಾ ಇದ್ದಕ್ಕೆ ನೀವು ಡಿಪಾರ್ಟ್ಮೆಂಟ್ ಇದ್ದಾಗಿದೆ ನೋಡಿದ್ರೆ. ದಯವಿಟ್ಟು ಒಂದು ಮರ ಹೊಡಿಬೇಕಾದ್ರೂ ಸಮೇತ ಅಲ್ಲಿರೋ ಸ್ಥಳೀಯರನ್ನ ಕೇಳಬೇಕು. ಯಾವ್ದಾದ್ರು ತೊಂದರೆ ಆಗ್ತಾ ಇದೆ, ಅದು ರಿಯಲಿ ತೊಂದರೆ ಆಗ್ತಾ ಇದೆ ಅಂದ್ರೆ ಒಬ್ಬರಿಗೆ ತೊಂದರೆ ಅಲ್ಲ, 10 ಜನಕ್ಕೆ ತೊಂದರೆ ಆದ್ರೆ ಮಾತ್ರ ಅದು ತೊಂದರೆ ಆಗ್ತಾ ಇದೆ ಅಂತ ಇದ್ರೆ ಮಾತ್ರನೇ ನೀವು ಕಡಿಬೇಕಾಗುತ್ತೆ. ಏಕಾಏಕಿ ಬಂದ್ಬಿಟ್ಟು ನಾವು ಕಡ್ದಾಕ್ತೀವಿ, ನಾವು ಹೊಡೆದಿತೀವಿ ಇಲ್ಲಿ ಬಂದು ಅವರು ನೋಡೇ ಇಲ್ಲ. ನೀವೇ ನೋಡಿರ್ಬೋದು ಎಂತೆಂಥ ಮರಗಳು, ಯಾರಿಗೂ ತೊಂದರೆ ಮಾಡದಿರೋಂಥ ಮರಗಳು. ಮತ್ತೆ ಯಾವುದೇ ಪ್ರೈವೇಟ್ ಪ್ರಾಪರ್ಟಿಯಲ್ಲಿ ಯಾವುದೂ ಮರಗಳಿಲ್ಲ. ಎಲ್ಲ ಇರೋದೂನು ಇಲ್ಲೇ ಸಾರ್ವಜನಿಕ ಸ್ಥಳದಲ್ಲೇ. ಈ ಮರಗಳನ್ನ ನೀವು ಹೊಡೆದಾಕ್ತೀವಿ ಅಂದ್ರೆ ನಾವು ದಯವಿಟ್ಟು ಕೇಳಲ್ಲ. ಇಲ್ಲಿರೋ ಯುವಕರಾಗಿರ್ಬೋದು, ಇಲ್ಲಿರೋ ಆಟಗಾರರಾಗಿರ್ಬೋದು, ಸೀನಿಯರ್ ಸಿಟಿಜನ್ಸ್ ಆಗಿರ್ಬೋದು, ಇದ್ರ ವಿರುದ್ಧ ದಯವಿಟ್ಟು ಹೋರಾಟ ಮಾಡೇ ಮಾಡ್ತೀವಿ. ಇಲ್ಲಿಂದ ಮೇಲಿನ ಅಧಿಕಾರಿವರೆಗೂ ತಗೊಂಡೋಗ್ತೀವಿ. ನನಗೆ ಮುಂದಿನ ದಿನಗಳಲ್ಲಿ ಇದರ ಬೇಕಾದ್ರೆ ಅಪ್ಪಿಕೋ ಚಳುವಳಿ ಅಂತ ಚಳುವಳಿ ಕೂಡ ಮಾಡ್ತೀವಿ. ಇದು ಉತ್ತರ ಭಾರತದಲ್ಲಿ ನೀವು ಆಲ್ರೆಡಿ ನೋಡಿರ್ಬೋದು. ಮರಗಳನ್ನ ಕಡಿಬಾರ್ದು ಅಂತೇಳಿ ಅಪ್ಪಿಕೋ ಚಳುವಳಿಯನ್ನ ಮಾಡ್ತಾ ಇದ್ದೀವಿ. ಅದೇ ಥರ ನಾವು ಇಲ್ಲೂ ಸಮೇತ ಮಾಡಬೇಕಾಗುತ್ತೆ ಸರ್. ಸರ್, ಇನ್ನೊಂದು ನ್ಯಾಯಮೂರ್ತಿಗಳಿಗೆ ನಾನೊಂದು ಮನವಿ ಮಾಡ್ಕೊಳ್ತೀನಿ. ಸರ್, ಈಗ ನೀವು ಇಲ್ಲಿರೋ ಸಂಘ ಸಂಸ್ಥೆಗಳನ್ನೆಲ್ಲ ಕರೆಸಿ ಒಂದು ಮೀಟಿಂಗ್ ಮಾಡಿದ್ರಿ. ನಮ್ಮ ಜಿಲ್ಲೆಯಲ್ಲಿ ಒಂದು 5 ಕೋಟಿ ಸಸಿಗಳನ್ನು ನೆಡಬೇಕು ಅಂತೇಳಿ ಆಲ್ರೆಡಿ ಮಾಡಿ ಒಂದು ಪ್ರೋಗ್ರಾಮ್ ಕೂಡ ಮಾಡಿ ಸ್ಟಾರ್ಟ್ ಕೂಡ ಮಾಡಿದ್ದೀರಾ. ಈಗ ಇಲ್ಲಿಗಿರೋ ಗಿಡಗಳನ್ನ ಕಡ್ಕೊಂಡು ಹೋಗ್ತಾ ಇದ್ರೆ ಸರ್, ನೀವು ದಯವಿಟ್ಟು ಈ ಕಡೆ ಗಮನ ಹರಿಸ್ಬೇಕು. ನಾವು ಗಿಡ ಹಾಕ್ತಾ ಇದೀವಿ ಸರಿ, ಇಲ್ಲಿ ಬೆಳೆದಿರೋಂಥ ಒಂದು 20-30 ವರ್ಷದ ಗಿಡಗಳನ್ನ ಕಡ್ಕೊಂಡು ಹೋಗ್ತಾ ಇದ್ರೆ ನಾವು ಹಾಕಿಕ್ಕೂ ಕೂಡ ಪ್ರಯೋಜನ ಏನಿರುತ್ತೆ ಸರ್? ಅದರಲ್ಲೂ ಕೂಡ ಸಾರ್ವಜನಿಕ ಸ್ಥಳಗಳಲ್ಲಿ ಇಲ್ಲಿ ಸರ್ಕಾರದ ಇಲಾಖೆಗಳೇ ಕೆಲಸ ಮಾಡ್ತಾ ಇದ್ರೆ ನಾವು ಈಗ ಹಾಕಿ ಕೂಡ ಪ್ರಯೋಜನ ಏನಿರುತ್ತೆ? ದಯವಿಟ್ಟು ನ್ಯಾಯಮೂರ್ತಿಗಳು ಇದ್ರ ಕಡೆ ಗಮನ ಹರಿಸಬೇಕು. ಮತ್ತೆ ನಾವು ಹಾಕೋದಷ್ಟೇ ಅಲ್ಲ, ಅದರ ಬೆಳವಣಿಗೆ ಮತ್ತು ಅದನ್ನ ನೋಡ್ಕೊಳ್ಳೋದು ಕೂಡ ನಮ್ಮದೇ ಜವಾಬ್ದಾರಿಯಾಗಿರುತ್ತೆ, ಸರ್ಕಾರದ ಜವಾಬ್ದಾರಿಯಾಗಿರುತ್ತೆ. ದಯವಿಟ್ಟು ನ್ಯಾಯಮೂರ್ತಿಗಳ ಕಡೆ ಗಮನ ಹರಿಸಿ ಇದ್ರ ಕಡೆನೂ ಕೂಡ ಒಂದು ಕ್ರಮ ಕೈಗೊಳ್ಳಬೇಕು ಸರ್. 60-30 ಮನೆನೇ ಕಟ್ಕೊಂಡು ಎಷ್ಟು ಗ್ಯಾಪ್ ಇದೆ? ಇವ್ರಿಗೆ ಏನು ಸಂಬಂಧ? ಅವ್ರು ಕೇಳಿದ್ರು, ಇವ್ರಿಗೆ ಕೊಟ್ಟರು ಬುದ್ಧಿ ಇಲ್ದಿರ ಅವ್ನ ಹೆಂಗೆ ಒಪ್ಕೊಂಡ ಅವರು? ಫಾರೆಸ್ಟ್ ಅವ್ರು ಹೆಂಗೆ ಒಪ್ಕೊಂಡು?